Excel Techno School, ಗುರುವಾಯನಕೆರೆ, ವೇಣೂರು. Admission open now. ಪರಿಸರ ಮಾಲಿನ್ಯ ಅಂತ ಹೇಳಿದ್ರೆ ನಾವೆಲ್ಲ ಬರೀ ಪ್ಲಾಸ್ಟಿಕ್ ಇಟ್ಕೊಂಡು ಹೋಗೋದು, ಕಸ ಹೊಡೆಯೋದು, ಇಷ್ಟೇ ನೋಡ್ತಾ ಇದ್ದೋ. ನರೇಂದ್ರ ಸ್ವಾಮಿ ಅವರು ಅಧ್ಯಕ್ಷ ಆದ ಮೇಲೆ ಒಂದು 5 ಕೋಟಿ ರೂಪಾಯಿ ಖರ್ಚು ಮಾಡಿ ಮಂಡ್ಯದಲ್ಲಿ ಇಂಥದೊಂದು ಬೃಹತ್ ಸಭೆಯನ್ನ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಂದ್ರೆ ಮಂಡ್ಯ ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಕಾವೇರಿ ನದಿ ಮಂಡ್ಯದಲ್ಲಿ ಹರಿಯುತ್ತೆ, ಅದೇ ನಮ್ಮ ಜೀವನ. ಆದ್ರೆ ಕಾವೇರಿ ನದಿ ಕಲುಷಿತವಾಗ್ತಾ ಇದೆ. ಇಡೀ ಸರ್ ಅಧ್ಯಕ್ಷೆ ಕೊಡಗಿನಿಂದ ತಮಿಳುನಾಡುವರೆಗೂ ಕಾವೇರಿ ನದಿ ಹರಿಯುತ್ತದೆ. ಹರಿಯುವ ಅಕ್ಕಪಕ್ಕದಲ್ಲೆಲ್ಲ ರೆಸಾರ್ಟ್, ಹೋಟೆಲ್ ಅಧ್ಯಕ್ಷರೇ ರೆಸಾರ್ಟ್ ಹೋಟೆಲ್ಗಳಿಗೆ ಕೊಟ್ಟು ಕಲುಷಿತ ಆಗ್ತಾ ಇದೆ ಕಾವೇರಿ ನದಿ. ನಿಮ್ಮ ಅಧಿಕಾರಿಗಳಿಗೆ ಚಾಟಿ ಬೀಸಿ ಎಲ್ಲ ಏನೇನು ಪರಿಸರ ಮಾಲಿನ್ಯ ಆಗ್ತಾ ಇದೆ ಕಾವೇರಿ ನದಿ, ಅದು ಉಳಿಸುವಂತ ಜವಾಬ್ದಾರಿ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲೆಯಿಂದ ಹೋಗಿ ಪರಿಸರ ಮಾಲಿನ್ಯ ಅಧ್ಯಕ್ಷರಾಗಿರೋ ಕಾವೇರಿಯನ್ನ ಉಳಿಸುವಂತ ಘನಘೋರ ಜವಾಬ್ದಾರಿ ನಿಮ್ ಮೇಲಿದೆ. ಅದನ್ನ ಮಾಡ್ತೀರಾ. ರೆಸಾರ್ಟ್ಗಳು, ಹೋಟೆಲ್ಗಳನ್ನ ನೀವು ಎಲ್ಲಿ ಕಾವೇರಿ ನದಿಗೆ ತೊಂದರೆ ಮಾಡ್ತಾ ಇದ್ದಾರೆ, ಕಸ ಹಾಕ್ತಾ ಇದ್ದಾರೆ, ಮಲಿನ ಮಾಡ್ತಾ ಇದ್ದಾರೆ, ಅದನ್ನ ಒಂದು ಕಾಪಾಡಿದ್ರೆ ನಿಮಗೆ ಮಂಡ್ಯ ರೈತರು ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ ಅಂತ ಹೇಳಿ, ಅದೇ ರೀತಿ ಸ್ಥಳೀಯ ಸಂಸ್ಥೆಗಳು ಪರಿಸರ ಮಾಲಿನ್ಯವನ್ನ ಏನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಬುಕ್ ಮಾಡಬೇಕು. ಆಗ ಮಾತ್ರ ಪರಿಸರ ಉಳಿಯುತ್ತೆ. ಇಲ್ಲಾಂದ್ರೆ ಭಾಷಣ ಮಾಡೋದು, ಪೆಂಡಲ್ ಹಾಕೋದು, ಊಟ ಮಾಡೋದು ಹೋದ್ರೆ ಪರಿಸರ ಉಳಿಯಲ್ಲ. ನಾಳೆಯಿಂದಲೇ ನೀವು ಕಾವೇರಿ ನದಿಯನ್ನು ಉಳಿಸಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.